Hi everyone, welcome to our Karnataka Coaching Center YouTube ಚಾನಲ್. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ತೆಗೆದುಕೊಂಡು ಒಂದು 10-15 ಕ್ವಶನ್ಸ್ಗಳನ್ನ ನಾನು ಏನ್ ಮಾಡಿದ್ದೆ ಡಿಸ್ಕಷನ್ ಮಾಡಿದ್ದೆ. ಅದೇ ರೀತಿಯಾಗಿ ಇವತ್ತೂ ಕೂಡ ಒಂದು 10 ಪ್ರಶ್ನೆಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ಸೊ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ SI ಯೂನಿಟ್ಗಳ ಬಗ್ಗೆ ಗಮನ ಕೊಡ್ರಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಡಿಸ್ಕವರೀಸ್ಗಳ ಬಗ್ಗೆ ಗಮನ ಕೊಡ್ರಿ ಅಂತ ಹೇಳಿದ್ದೆ. ಯಾಕಂದ್ರೆ ಅಂತಹ ಪ್ರಶ್ನೆಗಳನ್ನ ಬಹಳಷ್ಟು ಸಾರಿ ಕೇಳಿರ್ತಕ್ಕಂಥದ್ದು. ಹೌದಾ, ಫಾರ್ಮುಲಾಗಳನ್ನ ಕೇಳ್ತಾ ಇದ್ದಾರೆ. ಹೌದಾ, ಈ ಒಂದು ರಾಷ್ಟ್ರೀಯ ಅಗ್ನಿವೀರ್ ಕ್ವಶನ್ ಪೇಪರ್ ನಲ್ಲಿ ಆಗಿರ್ಬಹುದು ಅಥವಾ ಬೇರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ಸೈನ್ಸ್, ಎಸ್ಪೆಷಲಿ ಸೈನ್ಸ್ ನಲ್ಲಿ SI ಯೂನಿಟ್ಗಳ ಬಗ್ಗೆ, ಹೌದಾ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ತುಂಬಾ ಕೇಳ್ತಾ ಇದ್ದೀರಿ. ಅದೇ ರೀತಿಯಾಗಿ ಸೊ ಇವತ್ತು ಕೂಡ ನಾನೊಂದು 10 ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದನ್ನ ಕೇಳಿದ್ದಾರೆ, ಎಷ್ಟು ಪ್ರಿಫರೆನ್ಸ್ ಗಳ ಕೊಟ್ಟಿದ್ದಾರೆ ಅಂತಹ ಪ್ರಶ್ನೆಗಳನ್ನ ನಾನು ಏನ್ ಮಾಡಿದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಎಲ್ಲರೂ ಏನ್ ಮಾಡ್ಬೇಕಂಬ ಅಂದ್ರೆ ಇದರ ಒಂದು ಸದುಪಯೋಗವನ್ನ ಪಡ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಒಂದು ಕೋಚಿಂಗ್ ಸೆಂಟರ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಸೊ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ನ್ಯೂಟನ್ ನ ಮೊದಲ ನಿಯಮವನ್ನ ಏನೆಂದು ಕರೆಯುತ್ತಾರೆ? ಹೌದಾ, ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ ನ್ಯೂಟನ್ ನ 3 ನಿಯಮಗಳನ್ನ ಏನ್ ಮಾಡ್ತಾನಂದ್ರೆ ತಿಳಿಸ್ಕೊಡ್ತಾನೆ. ಎಷ್ಟು ನಿಯಮಗಳನ್ನ? 3 ನಿಯಮಗಳನ್ನ. ಹೌದಾ, ಸೊ ಮೊದಲನೇ ನಿಯಮ, 2 ನಿಯಮ, 3ನೇ ನಿಯಮ. ಸೊ ಮೊದಲನೇ ನಿಯಮವನ್ನ ನಾವ್ ಏನಂತ ಕರಿತೇವಿ? ಜಡತ್ವ ಅಂತ ಕರಿತೀವಿ, ಇನರ್ಷಿಯಾ ಅಂತ ಕರಿತೀವಿ. ಏನಂತ ಕರಿತೇವಿ? ಇನರ್ಷಿಯಾ. ಅದೇ ರೀತಿಯಾಗಿ 2ನೇ ನಿಯಮವನ್ನ ಒಂದು ಫಾರ್ಮುಲಾದಿಂದ ನಾವ್ ಏನ್ ಮಾಡ್ತೀವಿ, ಅದನ್ನ ರೀಪ್ರೆಸೆಂಟ್ ಮಾಡ್ತೀವಿ. ಅದು ಯಾವ್ದಪ್ಪ ಅಂದ್ರೆ F=ma. ಹೌದಾ, ಫೋರ್ಸ್ ಎದಕ್ಕೆ ಈಕ್ವಲ್ ಆಗಿರ್ತದೆ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್ ಗೆ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ಅದೇ ರೀತಿಯಾಗಿ 3ನೇ ಒಂದು ನಿಯಮವನ್ನ ನಾವ್ ಏನಂತ ಕರಿತೇವಿ? ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಹೌದಾ, ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಮಾನ ಮತ್ತು ವಿರುದ್ಧವಾಗಿರುತ್ತದೆ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಸಮಾನ ಮತ್ತು ವಿರುದ್ಧ. ಸೊ ಇದು ಒಂದು ಕ್ವಶನ್ ಅನ್ನ ನೋಡಿದಾಗ ಇಲ್ಲಿ ನಮಗೆ ಜಡತ್ವ ಅಂತ ಬರ್ತದೆ, F=ma ಅಂತ ಬರ್ತದೆ, ಕ್ರಿಯೆಗೆ ಮತ್ತು ಪ್ರತಿಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾಗಿ ಬರ್ತದೆ. ಸೊ ನಾವ್ ಇದನ್ನ ಎಕ್ಸಾಂಪಲ್ ಅನ್ನು ನೋಡಿದಾಗ ಜಡತ್ವ ಅಂತ ಬಂದಾಗ, ಹೌದಾ, ಎಲ್ಲಿ ಈ ಒಂದು ನ್ಯೂಟನ್ ನ ಒಂದು ಮೊದಲನೇ ನಿಯಮ ಅಪ್ಲೈ ಆಗ್ತದೆ? ಲಿಫ್ಟ್ ಆಗಿರ್ಬಹುದು. ಹೌದಾ, ಸೊ ಯಾವಾಗ ಬಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ ಅವಾಗ ಏನ್ ಆಗ್ತದ? ನಾವು ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರ್ತೀವಿ. ಹೌದಾ, ಬ್ರೇಕ್ ಅನ್ನ ಹಾಕಿದಾಗ. ಸೊ ಇದು ಏನಪ್ಪಾ ಅಂದ್ರೆ ನ್ಯೂಟನ್ ಮೊದಲನೇ ನಿಯಮವನ್ನ ತಿಳಿಸ್ಕೊಡ್ತದೆ. ಹೌದಾ, F=ma. ಹೌದಾ, ನಾವ್ ಯಾವಾಗ ಒಂದು ವಸ್ತುವಿನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀವಿ, ಹೌದಾ, ಸೊ ಅದು ಏನಾಗಿರ್ತದೆ? ಎದಕ್ಕೆ ಸಮ ಆಗಿರ್ತದೆ? ಆ ಒಂದು ವಸ್ತುವಿನ ರಾಶಿಗೂ ಮತ್ತು ಎಕ್ಸಲರೇಷನ್ಗೂ ಏನಾಗಿರ್ತದೆ? ಸಮನಾಗಿರ್ತದೆ. ಸೊ ಅದು ನಿಮ್ಗೆ ಏನ್ ತಿಳಿಸ್ಕೊಡ್ತದೆ? 2ನೇ ನಿಯಮವನ್ನು ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ 3ನೇ ನಿಯಮ ಏನಪ್ಪಾ ಅಂದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ನೋಡಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಸೊ ನೀವು ಯಾವಾಗ ನೀವು ಬಾಲ್ ಅನ್ನ ಎಸಿತೀರಿ, ಹೌದಾ, ಬಾಲ್ ಅನ್ನ ಎಸೆದಾಗ ಆ ಬಾಲ್ ಏನಾಗತ್ರಿ? ಹೊಳ್ಳಿ ತಿರುಗಿ ಬರ್ತದೆ. ಸೊ ಯಾವ್ದೋ ಒಂದು ಗೋಡೆಗೆ ನೀವು ಬಾಲ್ ಅನ್ನ ಎಸೆದ್ರೆ ಅದು ಹೊಳ್ಳಿಗೆ ಬರ್ತದೆ. ನಿಮ್ ಕಡೆಯಿಂದ ಆಗಿದ್ದು ಕ್ರಿಯೆ, ಸೊ ಆ ಕಡೆಯಿಂದ ಬಂದಿದ್ದು ಪ್ರತಿಕ್ರಿಯೆ. ಸೊ ನಾವ್ ಇದನ್ನ ಏನಂತ ಕರಿತೇವಿ? ಕ್ರಿಯೆಗೆ ತಕ್ಕಿರ್ತಕ್ಕಂತಹ ಪ್ರತಿಕ್ರಿಯೆ ಸಮಾನ ಮತ್ತು ವಿರುದ್ಧವಾಗಿತ್ತಂದ್ರೆ ಅದನ್ನ ನ್ಯೂಟನ್ ನ 3ನೇ ನಿಯಮ ಅಂತ ತಿಳ್ಕೊತೇವಿ. ಹಂಗಾದ್ರೆ ಇವತ್ತಿನ ನಿಮ್ಮ ಪ್ರಶ್ನೆಗೆ ಬಂದಿರತಕ್ಕಂತಹ ಒಂದು ಆನ್ಸರ್, ನಿಮ್ಮ ಪ್ರಶ್ನೆಗೆ ಇವತ್ತಿನ ಒಂದು ಆನ್ಸರ್ ಯಾವ್ದಪ್ಪ ಅಂದ್ರೆ ಜಡತ್ವ ನಿಯಮ. ಹೌದಾ, ನ್ಯೂಟನ್ ಮೊದಲ ನಿಯಮವನ್ನ ನಾವು ಏನಂತ ಕರಿತೀವಿ? ಜಡತ್ವ ನಿಯಮ. ಇದೇ ರೀತಿಯಾಗಿ ನೀವು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಪ್ರಚನ ಶಕ್ತಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹೌದಾ, ಆಮೇಲೆ ಚಲನ ಶಕ್ತಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸಮ್ಟೈಮ್ಸ್ ದೇ ಕ್ಯಾನ್ ಆಸ್ಕ್ ದಿ ಫಾರ್ಮುಲಾಸ್ ಆಲ್ಸೋ. U=mgh ಅಂತಲೇ ಕೇಳ್ತಾರೆ. ಹೌದಾ, ಆಮೇಲೆ ಚಲನ ಶಕ್ತಿಯನ್ನ ಕೈನಾಟಿಕ್ ಎನರ್ಜಿ =12mv². ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು. ಅದಾದ ನಂತರ ಈ ಪ್ರಚನ ಶಕ್ತಿಯ ಒಂದು SI ಏಕಮಾನ, ಚಲನ ಶಕ್ತಿಯ SI ಏಕಮಾನ. ಹೌದಾ, ಶಕ್ತಿಯ ಒಂದು SI ಏಕಮಾನ ಅಂತ ಬಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತದೆ ಜೌಲ್. ಸೊ ಒಂದು ಕ್ವಶನ್ ನಲ್ಲಿ ನಾವು ಬಹಳಷ್ಟು ರೀತಿ ಇರ್ತಕ್ಕಂಥ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡ್ತೀವಿ. ಹೌದಾ, ಅದಾದ ನಂತರ ಪ್ರಚನ ಶಕ್ತಿಗೆ ಒಂದು ಉದಾಹರಣೆಯನ್ನು ಕೊಡ್ರಿ. ಡ್ಯಾಮ್ ನಲ್ಲಿ ನಿಂತಿರ್ತಕ್ಕಂತಹ ನೀರು. ಸೊ ಅದೇ ಯಾವಾಗ ನಾವು ಡ್ಯಾಮ್ ಅನ್ನ ಒಂದು ಡೋರ್ಸ್ ಗಳನ್ನ ಯಾವಾಗ ಓಪನ್ ಮಾಡ್ತೀವಿ, ಬಾಗಿಲುಗಳನ್ನ ಯಾವಾಗ ನಾವು ತೆರಿತೀವಿ, ಅವಾಗ ಏನಾಗ್ತದ? ನೀರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತೀವಿ. ಅದೇ ಅದಕ್ಕೆ ಎಕ್ಸಾಂಪಲ್ ಆಗ್ತದೆ, ಚಲನ ಶಕ್ತಿಗೆ ಎಕ್ಸಾಂಪಲ್ ಆಗ್ತದೆ. ಸೊ ಈ ತರ ಇರ್ತಕ್ಕಂತಹ ಒಂದು ಪ್ರಶ್ನೆಗಳು ಒಂದು ಬಾರಿ ನೀವು ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಂದ್ರೆ, ಈ ಪ್ರಚನ ಶಕ್ತಿ ಮೇಲೆ ಕೇಳಿದ್ದಂದ್ರೆ ಮತ್ತೊಂದು ಬೇರೆ ಚಲನ ಶಕ್ತಿ ಮೇಲೆ ಕೇಳಬಹುದು.
ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ ಸದ್ಯದ ಒಂದು ಪರೀಕ್ಷೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೌದಾ? ಸೊ ಅವುಗಳ ಫಾರ್ಮುಲಾ ಆಗಿರ್ಬಹುದು, ಆ ಒಂದು ಈ ರೀತಿ F=ma ನ್ಯೂಟನ್ ನ ಒಂದು ಎರಡನೇ ನಿಯಮದ ಒಂದು ಸೂತ್ರದ ಮುಖಾಂತರ ತಿಳಿಸಿರಿ ಅಂತಂದು ಕೇಳ್ತಾರ. ಹೌದಾ? ಚಲನ ಶಕ್ತಿಯ ಒಂದು ಫಾರ್ಮುಲಾವನ್ನ ಕೇಳ್ತಾರ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದೆ. ಸೊ ಇದ್ರ ಮೇಲೆ ನೀವ್ ಏನ್ ಮಾಡ್ಬೇಕು, ಲಾಸ್ ಗಳ ಮೇಲೆ, ಹೌದಾ, ನ್ಯೂಟನ್ ಲಾಸ್ ಆಗಿರ್ಬಹುದು, ಹೌದಾ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಹೌದಾ? ಅದಾದ ನಂತರ ಬೇರೆ ಬೇರೆ ಫ್ಲೇಮಿಂಗ್ಸ್ ಮೇಲೆ ಬಲದ ನಿಯಮ, ಎಡಗೈ ನಿಯಮ, ಬಲಗೈ ನಿಯಮ ಅಂತ ಇದ್ರ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಸೊ ಇಂತಹ ಒಂದು ಕ್ವಶನ್ಸ್ ಗಳ ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ಬಹಳಷ್ಟು ಗಮನವನ್ನು ಕೊಡಬೇಕಾಗಿತ್ತು. ಸೊ ಹಾಗಾದ್ರೆ ಇವತ್ತಿನ ಒಂದು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ವಿದ್ಯುತ್ ಪ್ರವಾಹದ SI ಏಕೈಕ ಮಾನ. ಆಕ್ಚುಲಿ ಅದು ಏಕಮಾನ ಆಗ್ಬೇಕು. SI ಏಕಮಾನ. ಹೌದಾ? ಸೊ ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ನಾವು ಯಾವ್ದನ್ನ ಕರಿತೀವಿ? ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ SI ಏಕಮಾನದ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತಲೇ. ಅದ್ರಲ್ಲಿ ಇದು ಒಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ವಾಟ್ ಈಸ್ ದಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು? ನೋಡ್ರಿ, ವಿದ್ಯುತ್ ಅಂತಂದ್ ಯಾವಾಗ ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹ, ಈ ಒಂದು ಪ್ರಶ್ನೆಗಳು, ವಿದ್ಯುತ್ ಶಕ್ತಿ SI ಏಕಮಾನ. ಹೌದಾ? ಅದಾದ ನಂತರ ವಿದ್ಯುತ್ ಪ್ರವಾಹದ SI ಏಕಮಾನ, ಅದಾದ ನಂತರ ವಿದ್ಯುತ್ ವಿಭವದ SI ಏಕಮಾನ, ವಿದ್ಯುತ್ ರೋಧದ SI ಏಕಮಾನ, ವಿದ್ಯುತ್ ಸಾಮರ್ಥ್ಯದ SI ಏಕಮಾನ, ಪ್ರತಿಯೊಂದ್ರದ್ದು SI ಏಕಮಾನಗಳು ಬಹಳಷ್ಟು ಇಂಪಾರ್ಟೆಂಟ್. ಹೌದಾ? ಇಲ್ಲಿ ನಮಗ್ ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲೇ ಆಪ್ಷನ್ 1 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ 2 ಓಮ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಸರಿಯಾಗಿ ಗಮನ ಕೊಡ್ಬೇಕು. ಆಪ್ಷನ್ 1 ವೋಲ್ಟ್ ಯಾವ್ದ್ರ ಒಂದು SI ಏಕಮಾನಪ್ಪ ಅಂದ್ರೆ, ವಿದ್ಯುತ್ ವಿಭವದ SI ಏಕಮಾನ ಇದ್ರಿ, ವಿದ್ಯುತ್ ವಿಭವದ. ಹೌದಾ? ಹಂಗಾದ್ರೆ ವಿದ್ಯುತ್ ಇಲ್ಲಿ ಯಾವುದು ಓಮ್ ಯಾವ್ದರ ಒಂದು SI ಏಕಮಾನ ಅಂದ್ರೆ, ವಿದ್ಯುತ್ ರೋಧ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ನಾವು ಕರಿತೇವೆ. ಇದನ್ನ ಕರಿತೇವಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಹೌದಾ? ಹೌದಾ? ಈ ಒಂದು ವಿದ್ಯುತ್ ರೋಧದ ಒಂದು ಜನಕ ಅಂತಲೇ ನಾವು ಯಾರನ್ನ ಕರಿತೇವಿ? ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿದ್ಯುತ್ ರೋಧದ ಜನಕ ಅಂತಲೇ ನಾವು ಯಾರನ್ನ ಕರಿತೇವೆ? ಅವರು ಕೂಡ ಓಮ್. ಹಂಗಾದ್ರೆ ಈ ವಿದ್ಯುತ್ ರೋಧವನ್ನ ಯಾವ ಒಂದು ಸಿಂಬಾಲ್ ನಿಂದ ಗುರುತಿಸ್ತಾರೆ? ಈ ಒಂದು ಸಿಂಬಾಲ್ ನಿಂದ ಏನ್ ಮಾಡ್ತಾರೆ? ಗುರುತಿಸ್ತಾರೆ, ಓಂ. ಇದು ವಿದ್ಯುತ್ ರೋಧದ ಏನಂತ ಕರಿತೀವಿ? ಚಿಹ್ನೆ, ಸಿಂಬಾಲ್ ಅಂತ ಕರಿತೀವಿ, ಸಂಕೇತ ಅಂತ ಕರಿತೀವಿ. ಹೌದಾ? ಸೊ ಇದು ವಿದ್ಯುತ್ ರೋಧದ ಒಂದು ಜನಕ ಓಂ ಅಂತ ಬರ್ತದ. ಹೌದಾ? ಅದಾದ ನಂತರ ವಿದ್ಯುತ್ ರೋಧವನ್ನ ಕಂಡು ಹಿಡಿದವರು ಅಂತಾನು ಕೇಳ್ಬಹುದು, ಪಿತಾಮಹ ಅಂತಾನು ಕೇಳ್ಬಹುದು. ಹೌದಾ? ಸೊ ಈ ಒಂದು ಪ್ರಶ್ನೆಗೆ, ಈ ಒಂದು ಆಪ್ಷನ್ಗೆ ಎಷ್ಟು ರೀತಿ ಕ್ವಶನ್ಸ್ ನಿಮಗೆ ತಿಳ್ಕೊಂಡ್ರಿ? 3 ಕ್ವಶನ್ಸ್ ಅನ್ನ ತಿಳ್ಕೊಂಡ್ರಿ. ಒಂದು, ವಿದ್ಯುತ್ ರೋಧವನ್ನ ಜನಕ, ಹೌದಾ, ಅವ್ರನ್ನ ಏನಂತ ಓಂ. ಅದಾದ್ರೆ ವಿದ್ಯುತ್ ರೋಧದ ಒಂದು ಸಂಕೇತ ಯಾವುದು? ಇದು ಕೂಡ ಓಂ. ಹೌದಾ? ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮಗ ಕೇಳ್ತಕ್ಕಂತ ಸಾಧ್ಯತೆ ಇದೆ. ನೆಕ್ಸ್ಟ್, ಆಂಪಿಯರ್. ಆಂಪಿಯರ್ ಅನ್ನೋದು ಯಾವ್ದದ ಒಂದು SI ಏಕಮಾನ ರೀ? ವಿದ್ಯುತ್ ಪ್ರವಾಹದ SI ಏಕಮಾನ. ಹೌದಾ? ಏನನ್ನ ಕರಿತೀವಿ ನಾವು? ಆಂಪಿಯರ್ ಅನ್ನ ನಾವು ಏನಂತ ಕರಿತೀವಿ? ವಿದ್ಯುತ್ ಪ್ರವಾಹದ SI ಏಕಮಾನ. ಇನ್ನು ಕೊನೆಗೆ ಬರೋದು ಏನಪ್ಪಾ ಅಂದ್ರೆ ವ್ಯಾಟ್. ನೋಡ್ರಿ, ವ್ಯಾಟು ಸಾಮರ್ಥ್ಯದ SI ಏಕಮಾನನು ಕೂಡ ವ್ಯಾಟೆ. ಹೌದಾ? ಅದೇ ರೀತಿಯಾಗಿ ವಿದ್ಯುತ್ ಸಾಮರ್ಥ್ಯದ SI ಏಕಮಾನನು ಕೂಡ ವ್ಯಾಟೆ. ಸಾಮರ್ಥ್ಯದ SI ಏಕಮಾನನು ಕೂಡ ವ್ಯಾಟೆ, ಅದೇ ರೀತಿಯಾಗಿ ವಿದ್ಯುತ್ ಸಾಮರ್ಥ್ಯದ SI ಏಕಮಾನನು ಕೂಡ ವ್ಯಾಟೆ. ಸೊ ಈ ಒಂದು ಪ್ರಶ್ನೆಗೆ ನಮ್ಮ ಇವತ್ತಿನ ಒಂದು ಆನ್ಸರ್ ಯಾವ್ದಪ್ಪ ಅಂದ್ರೆ ಆಂಪಿಯರ್. ಆಂಪಿಯರ್ ಅನ್ನೋದು ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ SI ಏಕಮಾನ. ನೆಕ್ಸ್ಟ್ ಕ್ವಶನ್, ಜಲದ ರಾಸಾಯನಿಕ ಸೂತ್ರ. ಬಹಳ ಇಂಪಾರ್ಟೆಂಟ್, ಅದೇ ರೀತಿಯಾಗಿ ಬಹಳ ಈಸಿ ಅಷ್ಟ. ಫ್ರಮ್ 5th ಸ್ಟ್ಯಾಂಡರ್ಡ್ ದಿಂದ ನೀವು ಕಲ್ತಿರ್ತೀರಿ. ಹೌದಾ? ಒಂದು ನೀರಿನ ಒಂದು SI ಏಕಮಾನ ಅಂತಲ್ಲಿ ಯಾವ್ದಂತ ಕರಿತೀವಿ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್. ಹೌದಾ? ಇದು H2O. ಹೌದಾ? H2O ಅಂದ್ರೇನೆ ಏನಂತ ಕರಿತೀವಿ? ಜಲದ ಒಂದು ರಾಸಾಯನಿಕ ಏಕಮಾನ, ರಾಸಾಯನಿಕ ಸೂತ್ರ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದನ್ನ O2 ಅಂದ್ರೆ ನಾವು ಆಕ್ಸಿಜನ್ ಅಂತ ಕರಿತೇವಿ, ಹೈಡ್ರೋಜನ್. ಸೊ ನಮಗೆ ಧಾತುಗಳ ಬಗ್ಗೆ ನಮಗ ಸ್ವಲ್ಪ ಏನಾಗಿರ್ಬೇಕು? ನಾಲೆಜ್ ಅನ್ನ ಹೊಂದಿರಬೇಕು. ನೀವು ಧಾತುಗಳ ನಾಲೆಜ್ ಇರ್ಬೇಕಂದ್ರೆ ನೀವು ಆಧುನಿಕ ಆವರ್ತಕ ಕೋಷ್ಟಕವನ್ನ ಸರಿಯಾಗಿ ನೀವು ಏನ್ ಮಾಡ್ಬೇಕು? ಸ್ಟಡಿ ಮಾಡ್ಬೇಕು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 118 ಧಾತುಗಳನ್ನ ಹೊಂದ್ಯದ. ಹೌದಾ? 118 ಧಾತುಗಳಲ್ಲಿ 94 ಧಾತುಗಳನ್ನ ನೈಸರ್ಗಿಕವಾಗಿ ಹೊಂದದ. ಹೌದಾ? ಸೊ ಈ ರೀತಿಯಾಗಿ ಎಷ್ಟು ಧಾತುಗಳನ್ನ ಹೊಂದಿದೆ? ಹೌದಾ? ಆಮೇಲೆ ನೈಸರ್ಗಿಕವಾಗಿ ಎಷ್ಟು ಧಾತುಗಳನ್ನ ಹೊಂದಿದೆ?
ಹೌದಾ, ಆಮೇಲೆ ಕೃತಕವಾಗಿರ್ತಕ್ಕಂತಹ ಧಾತುಗಳು ಎಷ್ಟಿದಾವೆ, ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಹೈಡ್ರೋಜನ್ ಅನ್ನ ಕಂಡು ಹಿಡಿದವ್ರು ಯಾರು, ಆಕ್ಸಿಜನ್ ಅನ್ನ ಕಂಡು ಹಿಡಿದವ್ರು ಯಾರು, ಹೌದಾ, ಆಮೇಲೆ ನೈಟ್ರೋಜನ್ ಅನ್ನ ಕಂಡು ಹಿಡಿದವ್ರು ಯಾರು. ಸೊ ನಿಮಗೆ ಧಾತುಗಳ ಬಗ್ಗೆ ನಿಮಗೆ ನಾಲೆಜ್ ಇತ್ತು ಅಂದ್ರೆ ಸೊ ನಿಮಗೆ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶ್ಚನ್. ಹೌದಾ, ಅವುಗಳ ರಿಯಾಕ್ಷನ್ ಯಾವ ರೀತಿ ಮಾಡಬೇಕು, ಹೌದಾ, ಸೊ ಲೋಹ ಯಾವುದು, ಅಲೋಹ ಯಾವುದು, ಹೌದಾ, ಪಿರಿಯಾಡಿಕ್ ಟೇಬಲ್ ಅನ್ನ ನೀವು ನೋಡ್ಕೊಂಡ್ರಿ ಅಂದ್ರೆ ಸೊ ಈಸಿಯೆಸ್ಟ್ ಆಗಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಬ್ಲಾಕ್ ಗಳನ್ನ ಮಾಡಿದ್ದಾರೆ, ಎಷ್ಟು ಕಂಬ ಸಾಲುಗಳಿದಾವೆ, 18 ಕಂಬ ಸಾಲುಗಳು, ಎಷ್ಟು ಅಡ್ಡ ಸಾಲುಗಳಿದಾವೆ, 7 ಅಡ್ಡ ಸಾಲುಗಳನ್ನ ಹೊಂದಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳ ನಿಮಗ ಕೇಳ್ತಕ್ಕಂಥ ಸಾಧ್ಯತೆ ಬಹಳಷ್ಟಿದೆ. ಅದಕ್ಕೆ ನಿಮಗೆ ಧಾತುಗಳ ಬಗ್ಗೆ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ, ಧಾತುಗಳ ಬಗ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಆಧುನಿಕ ಆವರ್ತ ಕೋಷ್ಟಕವನ್ನ ಸರಿಯಾಗಿ ನೀವೇನ್ ಮಾಡ್ಬೇಕಂದ್ರೆ ಓದ್ಕೋಬೇಕಾಗ್ತದೆ. ಸೊ ಹಂಗಾದ್ರೆ ಇವತ್ತಿನ ಒಂದು ಪ್ರಶ್ನೆ ಜಲದ ಒಂದು ರಾಸಾಯನಿಕ ಸೂತ್ರ ಯಾವ್ದಾಗ್ತದೆ, H2O ಆಗ್ತದೆ. ನೋಡ್ರಿ, ಸಸ್ಯಗಳಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆ ಯಾವುದು, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಪ್ರಿಪರೇಷನ್ ಫುಡ್ ಇನ್ ಅ ಪ್ಲಾಂಟ್ಸ್. ಸೊ ಫಸ್ಟ್ ಆಪ್ಷನ್ ಉಸಿರಾಟ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ಪ್ರಕಾಶ ಸಂಶ್ಲೇಷಣೆ, ಆಪ್ಷನ್ ಡಿ ವಿಸರ್ಜನೆ. ಇಲ್ಲಿ ಹುಡುಗರು ನೀವು ಬಹಳಷ್ಟು ಕನ್ಫ್ಯೂಷನ್ ಮಾಡ್ಕೊಂತೀರಿ. ಹೌದಾ, ಇಲ್ಲ ನಮ್ಗ ಸ್ಕೂಲ್ ಆಗಿರ್ಬೋದು ಅಥವಾ ನಾವ್ ಯಾವ್ದೋ ಒಂದು ಕ್ಲಾಸ್ಗಳಲ್ಲಿ ನಾವು ಈ ಒಂದು ರೀತಿಯಾಗಿರ್ತಕ್ಕಂಥ ಆಪ್ಷನ್ ನೋಡಿಲ್ಲ, ನಮ್ಗೆ ಈ ಆಪ್ಷನ್ ಗೊತ್ತಿಲ್ಲ ಅಂತ ನೀವು ಅನ್ಬೋದು. ಸ್ವಲ್ಪ ನಿಮಗೆ ಏನ್ ಮಾಡ್ತಾನೆ, ಸ್ವಲ್ಪ ಚೇಂಜಸ್ ಮಾಡ್ತಾನೆ. ಸೊ ಏನು, ಸಸ್ಯಗಳಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದಾರೆ. ನೋಡ್ರಿ, ಸಸ್ಯ ಉಸಿರಾಟದಿಂದ ಆಹಾರ ತಯಾರಾಗ್ತದ, ಸಾಧ್ಯ ಇಲ್ಲ. ಅದು ಒಂದು ಪ್ರಕ್ರಿಯೆ ಅಷ್ಟೇ. ಹೌದಾ, ಮನುಷ್ಯನಿಗೆ 4 ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಹೊಂದಿರ್ತಾನ, ಪೋಷಣೆಯನ್ನು ಹೊಂದಿರ್ತಾನ, ಉಸಿರಾಟವನ್ನು ಹೊಂದಿರ್ತಾನ. ಹೌದಾ, ಅದೇ ರೀತಿಯಾಗಿ ಡೈಜೆಷನ್ ಅನ್ನು ಹೊಂದಿರ್ತಾನ, ಕೊನೆಗೆ ಎಕ್ಸ್ಕ್ರಿಷನ್ ಪ್ರೊಸೆಸ್. ಇದೆಲ್ಲಾ ಪ್ರೊಸೆಸ್ ಅನ್ನು ಕೂಡ ನಾವು ಯಾರಲ್ಲಿ ನೋಡ್ತೀವಿ, ಸಸ್ಯಗಳಲ್ಲಿ ನೋಡ್ತೀವಿ. ಹೌದಾ, ಅದೇ ರೀತಿಯಾಗಿ ಸಸ್ಯ ಏನ್ ಮಾಡ್ತದೆ, ಪ್ರಕಾಶ ಸಂಶ್ಲೇಷಣೆ. ನೋಡ್ರಿ, ಪ್ರಕಾಶ ಸಂಶ್ಲೇಷಣೆ ಮತ್ತು ದ್ಯುತಿ ಸಂಶ್ಲೇಷಣೆ ಎರಡು ಒಂದೇ. ಏನಂತ ಕರಿತೇವಿ, ಪ್ರಕಾಶ ಸಂಶ್ಲೇಷಣೆ. ಇದು ಬಾಸಲೆ ಈ ಒಂದು ಕ್ವಶನ್, ಈ ಆಪ್ಷನ್ ನಾವು ನೋಡಿದ್ದು. ಹೌದಾ, ದ್ಯುತಿ ಸಂಶ್ಲೇಷಣ, ಪ್ರತಿ ಸಲ ದ್ಯುತಿ ಸಂಶ್ಲೇಷಣ ಅಂತ ಕೇಳ್ತಿದೆ. ಈಗ ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ಯಾನ. ಸೊ ಏನಂತ ಕೇಳ್ತಾ ಇದ್ದಾನೆ, ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಅಂದ್ರೆ ದ್ಯುತಿ. ಪ್ರಕಾಶ ಯಾರಿಂದ ಬರ್ತದೆ, ಸೂರ್ಯನಿಂದ. ಹೌದಾ, ಸೂರ್ಯನಿಂದ ಆಹಾರವನ್ನ ತಯಾರಿಸಿಕೊಳ್ತಕ್ಕಂತಹ ಪ್ರಕ್ರಿಯೆನ ನಾವ್ ಏನಂತ ಕರಿತೇವಿ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಹೌದಾ, ಅದು ಏನ್ರಿ, ತನ್ನ ಒಂದು ಆಹಾರವನ್ನ ತಾನೇ ತಯಾರಿಸ್ಕೊಳ್ತದೆ. ಅದು ಸ್ವಪೋಷಕ. ಒಂದು ಪ್ಲಾಂಟ್ಸ್ ಏನ್ರಿ ಸ್ವಪೋಷಕ ಅಂತ ಕರಿತೇವಿ. ಹೌದಾ, ಅಟೋಟ್ರೋಫಿಕ್ ಪ್ಲಾಂಟ್ಸ್ ಅಂತ ಕರಿತೇವಿ. ಅಟೋಟ್ರೋಫಿಕ್ ಅಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತದೆ. ಅದಕ್ಕೆ ನಾವ್ ಏನಂತ ಅನ್ಬೋದು, ಸಸ್ಯಗಳಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆ ಯಾವ್ದರ ಮೂಲಕ ತಯಾರಾಗ್ತದೆ ಅಂದ್ರೆ ಪ್ರಕಾಶ ಸಂಶ್ಲೇಷಣೆಯ ಮೂಲಕ. ಹೌದಾ, ಸೊ ಹಂಗಾದ್ರೆ ನಮ್ದು ಇವತ್ತಿನ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆಯ ಆನ್ಸರ್ ಏನಪ್ಪಾ ಅಂದ್ರೆ ಪ್ರಕಾಶ ಸಂಶ್ಲೇಷಣೆ. ನೆನ್ಪಿಟ್ಕೊಡ್ರಿ, ಪ್ರಕಾಶ ಸಂಶ್ಲೇಷಣೆ ಮತ್ತು ದ್ಯುತಿ ಸಂಶ್ಲೇಷಣೆ ಬೋತ್ ಆನ್ಸರ್ ವಿಲ್ ಬಿ ಸೇಮ್. ಅದು ಆನ್ಸರ್ ಯಾವಾಗೂ ಸೇಮೇ ಆಗಿರ್ತದೆ, ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ, ಅದಕ್ಕೆ ಪದಗಳ ಒಂದು ನಾಲೆಜ್ನು ಕೂಡ ನಮಗೆ ಏನಾಗಿರ್ಬೇಕು, ಸರಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್, ಮಾನವನ ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡುವ ಅಂಗ ಯಾವುದು. ಇಲ್ಲಿ ಎಷ್ಟು ರೀತಿ ಕ್ವಶನ್ಸ್ ನೋಡ್ರಿ. ಮಾನವನ ದೇಹದ ರಕ್ತವನ್ನು ಪಂಪ್ ಮಾಡುವ ಅಂಗ. ಹೌದಾ, ಸೊ ಏನೇನ್ ಆಪ್ಷನ್ಸ್ ಕೊಟ್ಟಿದಾನ, ಮೆದುಳು, ಹೃದಯ, ಶ್ವಾಸಕೋಶ, ಯಕೃತಿ. ಹೌದಾ, ನೋಡ್ರಿ, ಮೆದುಳು ಅನ್ನೋದು ಮಾನವನ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು. ಏನ್ರಿ, ಮೆದುಳಿನ ಕಾರ್ಯ ಚಟುವಟಿಕೆ. ಮೆದುಳಿನಲ್ಲಿ ಇರ್ತಕ್ಕಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ, ಮಾನವನ ಕಾರ್ಯ ಚಟುವಟಿಕೆಯನ್ನು ನೆರವೇರಿಸ್ತಕ್ಕಂಥದ್ದು ಕೆಲಸ ಯಾರು ಮಾಡ್ತಾರೆ, ಮೆದುಳು ಮಾಡ್ತದೆ. ಅದೇ ರೀತಿಯಾಗಿ ಹೃದಯ. ಹೌದಾ, ಹೃದಯ ನೋಡ್ರಿ, ರಕ್ತವನ್ನ ಪಂಪ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದೆ, ಹೃದಯ ಮಾಡ್ತದೆ. ಹೌದಾ, ಇದು ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬಹುದು ಅಲ್ಲೇ, ರಕ್ತವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳ್ಬಹುದು. ರಕ್ತವನ್ನ ಶುದ್ಧೀಕರಣ ಯಾವ್ದು ಮಾಡ್ತದೆ, ಕಿಡ್ನಿ. ಯಾವ್ದು ಮಾಡ್ತದೆ, ಕಿಡ್ನಿ ರಕ್ತವನ್ನ ಶುದ್ಧೀಕರಣ, ಫಿಲ್ಟ್ರೇಷನ್ ಅಂತ ಕರಿತೇವಿ. ಹೌದಾ, ಇದು ರಕ್ತವನ್ನ ಪಂಪ್ ಮಾಡೋದಾದ್ರೆ ಅದು ರಕ್ತವನ್ನ ಶುದ್ಧೀಕರಣ ಮಾಡ್ತದೆ. ಹೌದಾ, ಸೊ ಹಂಗಾದ್ರೆ ರಕ್ತವನ್ನ ಶುದ್ಧೀಕರಣ ಮಾಡ್ತಕ್ಕಂತ ಅಂಗ ಬಂದ್ಬಿಟ್ಟು ಕಿಡ್ನಿ. ಆದ್ರೆ ನಾವು ಕೇಳಿರ್ತಕ್ಕಂಥ ಕ್ವಶನ್ ಏನು, ರಕ್ತವನ್ನ ಪಂಪ್ ಮಾಡ್ತಕ್ಕಂತ ಅಂಗ. ಸೊ ರಕ್ತವನ್ನ ಪಂಪ್ ಮಾಡ್ತಕ್ಕಂತ ಅಂಗ ಯಾವುದು, ಹೃದಯ. ಹೌದಾ, ಶ್ವಾಸಕೋಶ ನಮ್ಮ ಉಸಿರಾಟದ ಒಂದು ಕ್ರಿಯೆಯನ್ನು ನೋಡ್ಕೊಳ್ತದೆ. ನೆಕ್ಸ್ಟ್ ಯಕೃತಿ, ಲಿವರ್ ಅಂತ ಕರಿತೀವಿ, ಅದು ಕೂಡ ನಮ್ಮ ಮಾನವನ ದೇಹದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಹೌದಾ, ಸೊ ಈ ರೀತಿಯಾಗಿ ನಿಮ್ಮ ಪ್ರಶ್ನೆಯನ್ನ ಕೇಳಿದಾಗ
ರಕ್ತವನ್ನು ಯಾವುದು ಶುದ್ಧೀಕರಣ ಮಾಡ್ತದೆ, ರಕ್ತವನ್ನ ಪಂಪ್ ಮಾಡೋದು ಯಾವುದು, ರಕ್ತದ ಪರಿಚಲನೆಯನ್ನ ಏನಂತ ಯಾರನ್ನ ಕಂಡು ಹಿಡಿದರು, ವಿಲಿಯಂ ಹಾರ್ವೆ ಅವ್ರು ಕಂಡು ಹಿಡಿತಾರೆ. ಹೌದಾ, ಹಾಗಾದ್ರೆ ರಕ್ತದ ವರ್ಗೀಕರಣವನ್ನು ಮಾಡಿದವರು ಯಾರು, ಲ್ಯಾಂಡ್ ಸ್ಪಿನ್ನರ್. ಸೊ ಒಂದು ಕ್ವಶನ್ ಇದೆ, ನಮ್ಗೆ ಎಷ್ಟು ಆನ್ಸರ್ಸ್ಗಳು ಸಿಗ್ತಾವೆ. ಒಂದು ಇರೋದ್ ಕ್ವಶನ್ ಒಂದೇ, ನಾವು ಎಷ್ಟು ಬಾರಿ ಇರ್ತಕ್ಕಂಥ ಕ್ವಶನ್ ಅನ್ನ ನಾವು ನೋಡ್ತೀವಿ. ಇದು ಪಂಪ್ ಮಾಡೋದಾಯ್ತು, ಹೌದಾ, ಅದಾದ ನಂತರ ಶುದ್ಧೀಕರಣ ಆಯ್ತು, ಹೌದಾ, ರಕ್ತ ಪರಿಚಲನೆ ಕಂಡುಹಿಡಿದವರು ವಿಲಿಯಂ ಹಾರ್ವೆ. ರಕ್ತದ ವರ್ಗೀಕರಣ ಅಂದ್ರೆ ಏನು, ಎ ಬಿ, ಹೌದಾ, ಓ ಪಾಸಿಟಿವ್, ಹೌದಾ, ಅದಾದ್ರೆ ಎ ಬಿ, ಈ ತರ ವರ್ಗೀಕರಣ ಮಾಡಿದವ್ರು ಯಾರಂದ್ರೆ ಲ್ಯಾಂಡ್ ಸ್ಪಿನ್ನರ್ ಅಂತಲೇ, ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್ ಅಂತ ನಾವ್ ಏನ್ ಮಾಡ್ತೀವಿ, ಅವರನ್ನ ಕರೀತಾರೆ. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆ ಆನ್ಸರ್ ನಮ್ಗೆ ಯಾವ್ದಪ್ಪ ಅಂದ್ರೆ ಹೃದಯ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ರಕ್ತವನ್ನ ಪಂಪ್ ಮಾಡ್ತಕ್ಕಂತ ಅಂಗವಾಗ್ಯದು. ಧ್ವನಿ ಯಾವ ರೂಪದ ಶಕ್ತಿ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದೇನಿಲ್ಲ, ಯಾಕಂದ್ರೆ ನಮ್ಗೆ ಎಲ್ರಿಗೂ ಗೊತ್ತದ ಧ್ವನಿ ಅನ್ನೋದು ಯಾವ್ದಾರ ಒಂದು ರೂಪ ಅಂತ ಆಗ್ಯದ್ರಿ, ಯಾಂತ್ರಿಕ ಶಕ್ತಿಯ ರೂಪ ಆಗ್ಯದ. ಯಾಕಂದ್ರೆ ಭೌತಿಕ ಬದಲಾವಣೆಯನ್ನು ನಾವು ಅಲ್ಲಿ ನೋಡೋದ್ರಿಂದ, ಸೊ ನಾವ್ ಯಾವ ಒಂದು ಶಕ್ತಿಯನ್ನ ನೋಡ್ಕಂತ ಅಂತೀವಿ, ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಮೆಕ್ಯಾನಿಕಲ್ ಎನರ್ಜಿ ಅಂತ ನಾವ್ ಏನ್ ಮಾಡ್ತೀವಿ, ಮೆಕ್ಯಾನಿಕಲ್ ಪವರ್ ಅಂತ ನಾವ್ ಏನ್ ಮಾಡ್ತೀವಿ, ಇದನ್ನ ಒಂದು ಆನ್ಸರ್ ಆಗಿರ್ತದೆ. ಸೊ ನೋಡ್ರಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬೆಳಕಿನ ಶಕ್ತಿ, ತಾಪ ಶಕ್ತಿ, ರಾಸಾಯನಿಕ ಶಕ್ತಿ, ಹೌದಾ, ಯಾವ ಒಂದು ರೀತಿಯೊಳಗಡೆ ಇದ್ರ ಒಂದು ಶಕ್ತಿ ಇರ್ತದೆ ಅಂತ ಕೇಳಿದಾರ. ಸೊ ಇದ್ರೊಂದು ಆನ್ಸರ್ ಏನಪ್ಪಾ ಅಂದ್ರೆ ಯಾಂತ್ರಿಕ ಶಕ್ತಿ ಅಂತಲೇ ನಾವು ಹೇಳ್ಬಹುದು. ಭೂಮಿಯ ಆಕರ್ಷಣಾ ಶಕ್ತಿಯನ್ನು ಕಂಡು ಹಿಡಿದವರು ಯಾರು? ನೋಡ್ರಿ ನಾನು ಅದೇ ಹೇಳಿದೆ, ನಿಮಗೆ ಪದಗಳ ಜ್ಞಾನ ಇತ್ತಂದ್ರೆ ನೀವು ಏನ್ ಮಾಡ್ಬೋದು, ನೀವು ಈಸಿಯಾಗಿ ನಿಮಗೆ ಗೊತ್ತಾಗ್ತದೆ. ನೋಡ್ರಿ ಎಷ್ಟು ಚಂದ ಕ್ವಶನ್ ಕೇಳ, ಆಕರ್ಷಣಾ ಶಕ್ತಿ, ಅಪ್ಡೇಟೆಡ್ ವರ್ಡ್ ಇದು. ಯಾಕಂದ್ರೆ ಏನ್ ಕ್ವಶನ್ ಆಕ್ಚುಯಲ್ ಕ್ವಶನ್ ಏನ್ ಕೇಳ್ತಿದ್ರು ಅಂದ್ರೆ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನ ಕಂಡು ಹಿಡಿದವ್ರು ಯಾರು ಅಂತಂದ್ರಿ, ಅದು ಆಕ್ಚುಲಿ ಕ್ವಶನ್ ಇರೋದು. ಇಲ್ಲಿ ಏನ್ ಕೇಳಿದಾರೆ, ಭೂಮಿಯ ಆಕರ್ಷಣಾ ಶಕ್ತಿ ಅಂದ್ರೆ ಶಕ್ತಿಯನ್ನ ಕಂಡು ಹಿಡಿದವ್ರು ಯಾರು. ನೋಡ್ರಿ, ಭೂಮಿಯ ಆಕರ್ಷಣಾ ಶಕ್ತಿಯನ್ನ ಕಂಡು ಹಿಡಿದವರು ಯಾರು? ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೀನ್, ಐಸಾಕ್ ನ್ಯೂಟನ್, ಗ್ಯಾಲಿಲಿಯೋ, ಎಡಿಸನ್. ನೋಡ್ರಿ, ಆಲ್ಬರ್ಟ್ ಐನ್ಸ್ಟೀನ್ ಅನ್ನೋನು ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದವರು. ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಯಾವುದು? ಆಲ್ಬರ್ಟ್ ಐನ್ಸ್ಟೀನ್ ಸಾಪೇಕ್ಷ ಸಿದ್ಧಾಂತವನ್ನ ಕಂಡು ಹಿಡಿದವರು. ಇನ್ನು ಐಸಾಕ್ ನ್ಯೂಟನ್. ಸೊ ಇದು ಒಂದು ಪ್ರಶ್ನೆ ಆಗ್ಯದ, ಇದ ರೀತಿಯಾಗಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಬಹುದು. ನೋಡ್ರಿ ಇಲ್ಲೇ, ಭೂಮಿಯ ಆಕರ್ಷಣಾ ಬಲವನ್ನ ಅಥವಾ ಭೂಮಿಯ ಆಕರ್ಷಣಾ ಶಕ್ತಿಯನ್ನ ಕಂಡು ಹಿಡಿದವರು ಯಾರು? ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನ ಕಂಡು ಹಿಡಿದವರು ಯಾರು? ಹೌದಾ, ಆಮೇಲೆ ಜಿಯ ಒಂದು ವ್ಯಾಲ್ಯೂ ಎಷ್ಟು, ಮೊತ್ತ ಎಷ್ಟು, ಕ್ಯಾಪಿಟಲ್ ಜಿಯ ಮೊತ್ತ ಎಷ್ಟು, ಸ್ಮಾಲ್ ಜಿಯ ಮೊತ್ತ ಎಷ್ಟು, ಹೌದಾ, ಅದಾದ ನಂತರ ಜಿಯನ್ನ ಕಂಡು ಹಿಡಿದವರು ಯಾರು? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಸಾಧ್ಯತೆ, ಇದು ಕೇವಲ ಗುರುತ್ವಾಕರ್ಷಣಾ ಶಕ್ತಿಯಲ್ಲಿ ಅಥವಾ ಗುರುತ್ವಾಕರ್ಷಣಾ ಬಲದಿಂದ ಬಂದಿರತಕ್ಕಂತ ಒಂದು ಪ್ರಶ್ನೆ. ಹೌದಾ, ಸೊ ಐಸಾಕ್ ನ್ಯೂಟನ್ ಅವ್ರು ಏನ್ ಮಾಡ್ತಾರ್ರಿ, ಆಕರ್ಷಣಾ ಶಕ್ತಿಯನ್ನ ಏನ್ ಮಾಡ್ತಾರೆ, ಕಂಡು ಹಿಡಿದಿರ್ತಕ್ಕಂಥದ್ದು. ಯಾರು? ಆಕರ್ಷಣಾ ಶಕ್ತಿ, ಸರ್ ಐಸಾಕ್ ನ್ಯೂಟನ್ ಅಂತ ನಾವೇನ್ ಮಾಡ್ತೀವಿ, ಕರಿತೇವಿ. ಇದಾದ ನಂತರ ನೋಡ್ರಿ, ಗ್ಯಾಲಿಲಿಯೋ ಅವ್ರು ಏನ್ ಕಂಡು ಹಿಡಿತಾರೆ, ದೂರದರ್ಶಕವನ್ನು ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ಗ್ಯಾಲಿಲಿಯೋ. ಬಹಳಷ್ಟು ಸಲ ಬಂದಿರ್ತಕ್ಕಂತ ಒಂದು ಎಕ್ಸಾಮ್ ಗಳಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಗ್ಯಾಲಿಲಿಯೋ. ಸೊ ಇವಾಗ ನೀವು ಇಲ್ಲಿ ನಾವು ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಇದೀವಿ. ಕೆಲವೊಂದು ನಿಮ್ಗೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳಿದ್ರೆ, ಕೆಲವೊಂದು ನಿಮ್ಗೆ ಸೆಂಟೆನ್ಸ್ ವೈಸ್ ಕೇಳ್ತೀವಿ. ಸೊ ಮೊನ್ನೆ ಒಂದು ಕ್ವಶನ್ ಪೇಪರ್ ನಲ್ಲಿ ನಾವು ನೋಡಿದಾಗ ಅವ್ರು ಒಂದು ಕ್ವಶನ್ ಏನಪ್ಪಾ ಕೇಳಿದ್ರೆ, ಆಕರ್ಷಣಾ ಶಕ್ತಿಯ ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಬಗ್ಗೆ ಕೇಳಿದ್ದಾರೆ. ಸೊ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನ ನಾವು ಏನಂತ ಗುರುತಿಸ್ತೀವಿ, F is equal to G m1 m2 divided by d square, either d square or r square ಅಂತ ಈ ಒಂದು ಫಾರ್ಮುಲಾದಿಂದ ನಾವು ಗುರುತಿಸ್ತೀವಿ. ಅದನ್ನೇ ಅವ್ರು ಸೆಂಟೆನ್ಸ್ ಒಳಗಡೆ ಕೇಳಿದ್ರು. ಯಾವುದಕ್ಕೆ ಡೈರೆಕ್ಟ್ ಆಗಿರ್ತದೆ, ಯಾವುದಕ್ಕೆ ಇನ್ವರ್ಸ್ಲಿ ಆಗಿರ್ತದೆ, ಹೌದಾ. ಸೊ ಯಾವಾಗೂ ಇರ್ತದ, ಫೋರ್ಸ್ ಮಾಸ್ಗೆ ಡೈರೆಕ್ಟ್ ಆಗಿತ್ತಂದ್ರೆ, ಹೌದಾ, ರೇಡಿಯಸ್ಗೆ ಏನಾಗಿರ್ತದೆ, ಇನ್ವರ್ಸ್ಲಿ ಆಗಿರ್ತದೆ, ವಿಲೋಮವಾಗಿರ್ತದೆ. ಸೊ ನೋಡ್ರಿ ಇಲ್ಲೇ ಎಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 ಮತ್ತೆ m2, ಹೌದಾ. ಅದೇ ಎಫ್ ಎದಕ್ಕೆ ಇನ್ವರ್ಸ್ಲಿ ಆಗಿರ್ತದೆ, ಡಿ ಸ್ಕ್ವೇರ್ ಅಂದ್ರೆ ರೇಡಿಯಸ್ಗೆ ಇನ್ವರ್ಸ್ ಆಗಿರ್ತದೆ. ಸೊ ಅವಾಗ ನಾವು ಇಕ್ವೇಶನ್ 1 ಮತ್ತು ಈ ಒಂದು ಇಕ್ವೇಶನ್ 1 ಮತ್ತು 2 ನಾವು ತೆಗೆದುಕೊಂಡಾಗ ನಮ್ಗೆ ಏನ್ ಬರ್ತದೆ, ಈ ಒಂದು ಫಾರ್ಮುಲಾ ನಮಗೆ ಸಿಗ್ತದೆ, ಹೌದಾ. ಇದೇ ನಮ್ಮ ಜಿ ಅನ್ನ ನಾವು ಏನಂತ ಕರಿತೀವಿ, ಗುರುತ್ವಾಕರ್ಷಣಾ ಸ್ಥಿರಾಂಕ ಅಂತ ಕರಿತೀವಿ. ಇನ್ನು ಏನ್ ಕೇಳ್ಬೋದು ಇದ್ರ ಮೇಲೆ ಕ್ವಶನ್, ಈ ಜಿಯ ಒಂದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಈ ಜಿಯ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ.
ಈ ಜಿಯ ವ್ಯಾಲ್ಯೂವಿನ SI ಏಕಮಾನ ಯಾವುದು ಅಂತ ಕೇಳ್ತಾರೆ. ಈ ಜಿ ಅನ್ನ ಕಂಡು ಹಿಡಿದವರು ಯಾರು ಅಂತ ಕೇಳ್ತಾರೆ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರ್ತದೆ. ಸೊ ಜಿ ಅನ್ನ ನೋಡ್ರಿ 6.673 into 10 to the power -11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ಜಿಯ ಒಂದು ವ್ಯಾಲ್ಯೂ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇನ್ನು ಸ್ಮಾಲ್ ಜಿಯ ವ್ಯಾಲ್ಯೂ ಏನ್ ಬರ್ಬೋದು, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಸ್ಮಾಲ್ ಜಿಯ ವ್ಯಾಲ್ಯೂ. ಡೋಂಟ್ ಕನ್ಫ್ಯೂಸ್ ಕ್ಯಾಪಿಟಲ್ ಜಿ ಅಂಡ್ ಸ್ಮಾಲ್ ಜಿ. ಹಂಗಾದ್ರೆ ಈ ಜಿ ಅನ್ನ ಕಂಡು ಹಿಡಿದವರು ಯಾರು, ಕ್ಯಾವೆಂಡಿಶ್. ಯಾರು ಕಂಡು ಹಿಡಿದಿದ್ದಾರೆ, ಕ್ಯಾವೆಂಡಿಶ್. ಹೌದಾ, ಈ ಒಂದು ಜಿಯ ವ್ಯಾಲ್ಯೂ ಅನ್ನ ಕಂಡು ಹಿಡಿದವ್ರು ಯಾರು, ಅಥವಾ ಜಿ ಅನ್ನ ಕಂಡು ಹಿಡಿದವ್ರು ಯಾರು, ಹೆನ್ರಿ ಕ್ಯಾವೆಂಡಿಶ್ ಅಂತ ಕರಿತೇವಿ. ಅದಾದ ನಂತರ ಸ್ಮಾಲ್ ಜಿ ಅನ್ನ 9.8, ಹೌದಾ, 9.8 ಮೀಟರ್ ಪರ್ ಸೆಕೆಂಡ್. ಇದು ಮೊತ್ತ. ಇನ್ನಿದ್ರೆ SI ಏಕಮಾನ ಕೇಳಿದ್ರು, ಜಿ ನ ಒಂದು SI ಏಕಮಾನ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಅದೇ ರೀತಿಯಾಗಿ ಸ್ಮಾಲ್ ಜಿ ನ ಒಂದು SI ಏಕಮಾನ ಮೀಟರ್ ಪರ್ ಸೆಕೆಂಡ್. ಅಲ್ಲೇ ಕ್ವಶನ್ ಇರ್ತದೆ. ನಾವು ತಿಳ್ಕೊಳ್ತಕ್ಕಂತಹ ರೀತಿ ಏನ್ ಮಾಡ್ಕೋಬೇಕಾದ್ರೆ ಬದಲಾಗ್ತದೆ. ಇದು ಮೊತ್ತ ಆದ್ರೆ ಇದು SI ಏಕಮಾನ ಆಗ್ತದೆ. ಹೌದಾ, ಒಂದೊಂದ್ಸತಿ ನಿಮಗೆ ಆಪ್ಷನ್ ಅಲ್ಲಿ ಏನ್ ಮಾಡ್ಬಿಡ್ತಾನ ಅಂದ್ರೆ ಯೂನಿಟ್ಸ್ ಅನ್ನ ಚೇಂಜ್ ಮಾಡಿ ಬಿಡ್ತಾನ. ಇದೇ ರೀತಿ ಇದೇ ಎಲ್ಲ ನಿಮ್ಗೆ ಇದೇ ರೀತಿಯಾಗಿರ್ತಕ್ಕಂಥ ನ್ಯೂಮೆರಿಕಲ್ ಕೊಡ್ತಾನೆ, ನಂಬರ್ ಕೊಡ್ತಾನೆ, ಬಟ್ ಈ ವಿಲ್ ಚೇಂಜ್ ದಿಸ್. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಇದೆ, ಸಮ್ ಟೈಮ್ಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತಲೇ ಕೊಡ್ಬೋದು. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಿದೆ ಅಲ್ಲ, ಸೊ ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಅಷ್ಟೇನು. ಸೊ ಕೆಲವೊಂದು ಯೂನಿಟ್ ಮೇಲೆ ಬಹಳ ಡಿಪೆಂಡ್ ಆಗಿರ್ತದ ವ್ಯಾಲ್ಯೂಸ್ಗಳ. ಸೊ ಯೂನಿಟ್ ಗಳಿಗೆ ಗಮನ ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್. ಹಂಗಾದ್ರೆ ಇವತ್ತಿನ ಒಂದು ಪ್ರಶ್ನೆ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ಸರ್ ಐಸಾಕ್ ನ್ಯೂಟನ್ ರವರು. ಇನ್ನು ಗೆಲಿಲಿಯೋ ಅವರು ದೂರದರ್ಶಕವನ್ನ ಕಂಡುಹಿಡಿತಾರೆ. ಎಡಿಸನ್ ನಿಮಗ್ ಗೊತ್ತಿದೆ, ಥಾಮಸ್ ಅಲ್ವಾ ಎಡಿಸನ್ ಅನ್ನ ಏನು ಕಂಡುಹಿಡಿತಾರೆ. ಇದನ್ನ ನೀವು ನನಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗಡೆ ನನಗೆ ಏನ್ ಮಾಡ್ಬೇಕು, ತಿಳಿಸ್ಬೇಕು. ಹೌದಾ, ಸೊ ಎಡಿಸನ್, ಥಾಮಸ್ ಅಲ್ವಾ ಎಡಿಸನ್ ಅವರು ಏನನ್ನ ಡಿಸ್ಕವರಿ ಮಾಡ್ತಾರೆ, ಏನನ್ನ ಕಂಡು ಹಿಡಿತಾರೆ, ಇದ್ರ ಬಗ್ಗೆ ನಂಗೆ ನೀವೇನ್ ಮಾಡ್ಬೇಕು, ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆನ್ಸರ್ನ ತಿಳಿಸ್ರಿ. ವಾಟ್ ಈಸ್ ದಿ ನಾರ್ಮಲ್ pH ವ್ಯಾಲ್ಯೂ ಆಫ್ ಆಸಿಡ್. ಹೌದಾ, ಬಹಳ ಇಂಪಾರ್ಟೆಂಟು ಹೌದು, ಅದೇ ರೀತಿಗೆ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ ಅಂತ ಹೇಳ್ಬೋದು. ನೋಡ್ರಿ pH ಮೌಲ್ಯ ನೋಡ್ರಿ 0, 7, 14. ಓಕೆ, ಸೊ pH ಅನ್ನ ನಾವು 0 ದಿಂದ 14 ತನಕ ನಾವೇನ್ ಮಾಡ್ತೀವಿ ನೋಡ್ತೀವಿ. ಹೌದಾ, ಸೊ ನೋಡ್ರಿ ವಾಟ್ ಈಸ್ ದಿ ನಾರ್ಮಲ್ pH ಆಫ್ ಆಸಿಡ್. ನಾರ್ಮಲ್ pH ಎಷ್ಟು ಇರ್ತದೆ ಆಸಿಡ್ ನೋಡ್ರಿ, 0 ದಿಂದ ಹಿಡಿದು 7. ಸೊ 0 ದಿಂದ 7 ತನಕ ನಾವ್ ಏನಂತ ಕರಿತೇವಿ, ಆಸಿಡ್ ಅಂತ ಕರಿತೇವಿ. ಹಾಗಾದ್ರೆ 7 ದಿಂದ 14 ಅನ್ನ ನಾವ್ ಏನಂತ ಕರಿತೇವಿ, ಬೇಸ್. ಹೌದಾ, ಇದು ಆಮ್ಲ, ಇದು ಪ್ರತ್ಯಾಮ್ಲ. ಇದು ಆಮ್ಲ, ಇದು ಪ್ರತ್ಯಾಮ್ಲ. ಹಾಗಾದ್ರೆ ಇದು ನಡುವೆ 7 ಏನಿದೆಯಲ್ಲ ಇದು ಸ್ಥಿರ ಅಂದ್ರೆ ನ್ಯೂಟ್ರಲ್. ಇದನ್ನ ಏನಂತ ಕರಿತೇವಿ, ನ್ಯೂಟ್ರಲ್ ಅಂತ ಕರಿತೇವಿ. ಹೌದಾ, ಆಮ್ಲ, ಪ್ರತ್ಯಾಮ್ಲ ಮತ್ತಿದು ನ್ಯೂಟ್ರಲ್. ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ವಾಟ್ ಈಸ್ ದಿ ನಾರ್ಮಲ್ pH ವ್ಯಾಲ್ಯೂ ಆಫ್ ಆಸಿಡ್. 7 ಮೋರ್ ದೆನ್ 7, 7 ಲೆಸ್ ದೆನ್ 7, 14, 7ಕ್ಕಿಂತ ಹೆಚ್ಚು 7, 7ಕ್ಕಿಂತ ಕಡಿಮೆ ಮತ್ತು 14. ನೋಡ್ರಿ 7ಕ್ಕಿಂತ ಹೆಚ್ಚು ಅಂದ್ರೆ ನಾನು ಏನ್ ಹೇಳ್ಕೊಟ್ಟೆ, ಪ್ರತ್ಯಾಮ್ಲ ಅಂತ ತಿಳಿಸ್ಕೊಟ್ಟೆ. ಹಾಗಾದ್ರೆ ಎಕ್ಸಾಕ್ಟ್ 7 ಅಂದ್ರೆ ಏನಂತ ಹೇಳ್ಕೊಟ್ಟೆ, ನ್ಯೂಟ್ರಲ್ ಅಂತ ಹೇಳ್ಕೊಟ್ಟೆ. 7ಕ್ಕಿಂತ ಕಡಿಮೆ, ಬಿಲೋ ಐ ಮೀನ್ ಲೆಸ್ ದೆನ್ 7. ಸೊ ಅದಂಗಾದಾಗ ಏನಂತ ಹೇಳಿದ್ದೆ, ಆಸಿಡ್ ಅಂತ ಹೇಳಿದೆ. 14 ಅನ್ನೋದು ಇದು ಕೊನೆಯದ್ರಿ. ಹೌದಾ, pH ನಲ್ಲಿ ಇರ್ತಕ್ಕಂಥ ಕೊನೆಯ ಪ್ರತ್ಯಾಮ್ಲದ ನಿಯರ್ ಬರ್ತದ್ರಿ ಅದು. ಹೌದಾ, ಸೊ ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಇವತ್ತಿನ ಒಂದು ಪ್ರಶ್ನೆ ಆನ್ಸರ್ 7ಕ್ಕಿಂತ ಕಡಿಮೆ. ಸೊ ಆಸಿಡ್ ಅನ್ನೋದೇನು 7ಕ್ಕಿಂತ ಕಡಿಮೆ ಅಂತಲೇ ಹೇಳ್ಬಹುದು. ಸೊ ನೆಕ್ಸ್ಟ್, ವಾಟ್ ಡಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸೇ. ಶಕ್ತಿಯ ಸಂರಕ್ಷಣಾ ನಿಯಮ ಏನು ಹೇಳುತ್ತದೆ. ಸೊ ಇದ್ರ ಬಗ್ಗೆನೂ ಕೂಡ ನಾವೇನು ಎಕ್ಸ್ಪ್ಲನೇಷನ್ ಕೊಡೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಕೂಡ ಒಂದು ಈಸಿಯೆಸ್ಟ್ ಕ್ವಶನ್. ಹೌದಾ, ಶಕ್ತಿಯ ನಾಶವಾಗ್ತದೆ, ಶಕ್ತಿ ನಿರ್ಮಾಣವಾಗ್ತದೆ. ಶಕ್ತಿ ನೈದರ್ ನಿರ್ಮಾಣವಾಗುವುದಿಲ್ಲ ನಾರ್ ನಾಶವಾಗುವುದಿಲ್ಲ. ಎಕ್ಸಾಕ್ಟ್ಲಿ ಶಕ್ತಿ ಕಡಿಮೆ ಆಗ್ತದೆ. ಸೊ ಈ ಒಂದು ಪ್ರಶ್ನೆಯ ಆನ್ಸರ್ ಏನಪ್ಪಾ ಅಂದ್ರೆ ಶಕ್ತಿ ನೈದರ್ ನಿರ್ಮಾಣವಾಗುವುದಿಲ್ಲ ನಾರ್ ನಾಶವಾಗುವುದಿಲ್ಲ. ಪವರ್ ನೈದರ್ ಬಿಲ್ಡ್ಸ್ ನಾರ್ ವಿಲ್ ನಾಟ್ ಬಿ ಡಿಸ್ಟ್ರಾಯ್ಡ್. ಬೆಳಕಿನ ವೇಗ ಎಷ್ಟು. ಸೊ ನೋಡ್ರಿ, ಬೆಳಕಿನ ವೇಗ, ಶಬ್ದದ ವೇಗ,
ಹೌದಾ? ಬೆಳಕಿನ ವೇಗ ನಿರ್ವಾತದಲ್ಲಿ ಎಷ್ಟಿರ್ತದೆ, ಶಬ್ದದ ವೇಗ ಗಾಳಿಯಲ್ಲಿ ಎಷ್ಟಿರ್ತದೆ, ಘನದಲ್ಲಿ ಎಷ್ಟಿರ್ತದೆ, ದ್ರವದಲ್ಲಿ ಎಷ್ಟಿರ್ತದೆ, ಅನಿಲದಲ್ಲಿ ಎಷ್ಟಿರ್ತದೆ. ಸೊ ಈ ಒಂದು ಬೆಳಕಿನ ವೇಗ ಯಾವ ರೀತಿ ಕ್ವಶನ್ ಬರ್ತದಲ್ಲ ಅದೇ ರೀತಿಯಾಗಿ ಶಬ್ದದ ವೇಗದ ಬಗ್ಗೆನೂ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೋಡ್ರಿ, ಆಪ್ಷನ್ ಎ 3 ಇಂಟು 10 ಟು ದಿ ಪವರ್ ಮೀಟರ್ ಪರ್ ಸೆಕೆಂಡ್, 3 ಇಂಟು 10 ಟು ದಿ ಪವರ್ 6 ಮೀಟರ್ ಪರ್ ಸೆಕೆಂಡ್, 3 ಇಂಟು 10 ಟು ದಿ ಪವರ್ 5 ಮೀಟರ್ ಪರ್ ಸೆಕೆಂಡ್, 3 ಇಂಟು 10 ಟು ದಿ ಪವರ್ 3 ಮೀಟರ್ ಪರ್ ಸೆಕೆಂಡ್. ನಾನು ಫಸ್ಟ್ ಆನ್ಸರ್ ಹೇಳ್ತೀನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೋಡ್ರಿ, ವಾಟ್ ಈಸ್ ದಿ ಬೆಳಕಿನ ವೇಗ ಎಷ್ಟಪ್ಪ ಅಂದ್ರೆ 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್, 3 ಇಂಟು 10 ಟು ದಿ ಪವರ್ 8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲೇ ನಾವು ತಿಳ್ಕೊಬೇಕು, ನಮ್ಗೆ ಎಲ್ಲಾನು ಆನ್ಸರ್ ಸೇಮೇ. ಅವ್ರು ನಮ್ಗೆ ಇಲ್ಲೆಲ್ಲ ಯೂನಿಟ್ಸ್ ಗಳು ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಏನ್ ಚೇಂಜ್ ಮಾಡಿದ್ದಾರೆ, ಘಾತ ಸಂಖ್ಯೆಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಸೊ ನಿಮಗ ಒಂದೊಂದ್ಸತ ಹೆಂಗ್ ಮಾಡ್ತಾನಂದ್ರೆ, ನಿಮಗೆ ಇವನ್ನೆಲ್ಲಾ ಕರೆಕ್ಟ್ ಕೊಡ್ತಾನೆ, 3 ಇಂಟು 10 ಟು ದಿ ಪವರ್ 8, 3 ಇಂಟು 10 ಟು ದಿ ಪವರ್ ಎಲ್ಲಾ ಕಡೆ ಅದೇ ಸೇಮ್ ಕೊಡ್ತಾನೆ, ಯೂನಿಟ್ಸ್ ಅನ್ನ ಚೇಂಜ್ ಮಾಡ್ತಾನೆ. ಇಲ್ಲ ಮೀಟರ್ ಪರ್ ಸೆಕೆಂಡ್ ಕೊಡ್ತಾನೆ, ಇಲ್ಲಿ ನ್ಯೂಟನ್ ಕೊಡ್ತಾನೆ, ಇಲ್ಲಿ ನ್ಯೂಟನ್ ಮೀಟರ್ ಕೊಡ್ತಾನೆ. ಹೌದಾ? ಅದಾದ ನಂತರ ಇಲ್ಲೇ ಮೀಟರ್ ಅಷ್ಟ ಕೊಡ್ತಾನೆ. ಸೊ ದಿಸ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಬೇಸ್ಡ್ ಆನ್ ದಿ ಯೂನಿಟ್ಸ್. ಹೌದಾ? ಬಹಳಷ್ಟು ಎಲ್ಲಿ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ದು ಮೊತ್ತನೂ ಅಷ್ಟೇ ಆಗಿರ್ಬೇಕು, ನ್ಯೂಮರಿಕಲ್ ಅಷ್ಟೇ ಆಗಿರ್ಬೇಕು, ಅದೇ ರೀತಿಯಾಗಿ ನಿಮ್ಗೆ ಏನಾಗಿರ್ಬೇಕಪ್ಪ ಅಂದ್ರೆ ಯೂನಿಟ್ಸ್ ಅಷ್ಟೇ ಕರೆಕ್ಟ್ ಆಗಿರ್ಬೇಕು. ಅಂದಾಗ ನೀವೇನ್ ಮಾಡ್ಬೋದು, ಆನ್ಸರ್ ಅನ್ನ ನೀವು ಕರೆಕ್ಟ್ ಮಾಡ್ಬೋದು. ಇದಕ್ಕೆ ಏನಪ್ಪಾ ಅಂದ್ರೆ ನೀವು ಪ್ರಾಕ್ಟೀಸ್ ಅನ್ನ ಬಹಳಷ್ಟು ಮಾಡ್ಬೇಕಾಗ್ತದೆ. ಶಬ್ದದ ವೇಗನ ಕೇಳ್ತಾರೆ, 330 ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಗಾಳಿಯಲ್ಲಿ ಎಷ್ಟಿರ್ತದೆ ಕೇಳ್ತಾರೆ. ಹೌದಾ? ಆಮೇಲೆ ಇದು ನೀರಿನಲ್ಲಿ ಘನದಲ್ಲಿ ಎಷ್ಟಿರ್ತದೆ ಕೇಳ್ತಾರೆ. ಯಾವುದರಲ್ಲಿ ಶಬ್ದ ಅತಿ ಹೆಚ್ಚಾಗಿ ವೇಗವಾಗಿ ಇರ್ತದೆ ಕೇಳ್ತಾರ. ಹೌದಾ? ಆಮೇಲೆ ಬೆಳಕಿನ ವೇಗವನ್ನ ಕೇಳಿದ್ದಾರೆ, ನಿರ್ವಾತದಲ್ಲಿ ಅಂತೆಲ್ಲ ಕೇಳ್ತಾರೆ. ಹೌದಾ? ಸೊ ನಿಮ್ಗೆ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೋತೀರಿ, ನಿರ್ವಾತ ಅಂದ್ರೆ ಏನು ಅಂತಲೇ. ಹೌದಾ? ಅವಾಗ ಆನ್ಸರ್ ಇದೇ ಬರ್ತದೆ, 3 ಇಂಟು 10 ಟು ದಿ ಪವರ್ 8 ಮೀಟರ್ ಪರ್ ಸೆಕೆಂಡ್. ಹೌದಾ? ಕಾಮನ ಬಿಲ್ಲಿನಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ. ಹೌದಾ? ಒಂದು ಕ್ವಶನ್ ನಾನು ಅಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ. ಏನಪ್ಪಾ ಅಂದ್ರೆ ಸೂರ್ಯಾಸ್ತ ಮತ್ತು ಸೂರ್ಯಾಸ್ತ ಆದಾಗ ಕೆಂಪು ಬೆಳಕನ್ನ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳ್ತೀವಿ. ಅದು ಆಕ್ಚುಲಿ ಬೆಳಕಿನ ಚದುರುವಿಕೆ. ಹೌದಾ? ನಾನು ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೆ. ಅದು ಬೆಳಕಿನ ಒಂದು ಚದುರಿಕೆ ಅಂತ ಕರಿತೇವೆ. ಯಾವಾಗ ಲೈಟ್ ಸ್ಕ್ಯಾಟರಿಂಗ್ ಇರ್ತದೆ ಆ ಟೈಮ್ ನಲ್ಲಿ ನಮ್ಗೆ ಏನಂತ ಕನ್ಸಿಡರ್ ಮಾಡ್ಬೋದು, ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ಕೆಂಪು ಬಣ್ಣದಲ್ಲಿ ಬರ್ಲಿಕ್ಕೆ ಕಾರಣ. ಆಕಾಶ ನೀಲಿ ಆಗ್ಲಿಕ್ಕೆ ಕಾರಣ ಏನು? ಹೌದಾ? ಆಕಾಶ ನೀಲಿ ಆಗಿರ್ಬಹುದು, ಸಮುದ್ರದ ನೀರು ನೀಲಿ ಆಗಿರ್ಬಹುದು. ಇದು ಕಾರಣ ಏನಪ್ಪಾ ಅಂದ್ರೆ ಅದು ಬೆಳಕಿನ ಚದುರುವಿಕೆ. ಯಾವುದ ಬಣ್ಣ ಅತಿ ಹೆಚ್ಚು ತರಂಗ ದೂರನ ಹೊಂದದ, ಯಾವ್ದು ಅತಿ ಕಡಿಮೆ ತರಂಗ ದೂರನ ಹೊಂದದ, ಅತಿ ಹೆಚ್ಚು ಯಾವ್ದು ಬಾಗ್ತದೆ, ಅತಿ ಕಡಿಮೆ ಯಾವ್ದು ಬಾಗ್ತದೆ. ಹೌದಾ? ಇವುಗಳನ್ನ ತಿಳ್ಕೊಬೇಕು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಬೆಳಕಿನ ಎಫೆಕ್ಟ್, ಪರಿಣಾಮಗಳನ್ನ ಕೇಳ್ತಾರೆ. ಹೌದಾ? ಬೆಳಕಿನ ಯಾವ ರೀತಿಯಾಗಿ ಪರಿಣಾಮಗಳ ಪ್ರತಿಫಲನವನ್ನು ಹೊಂದಿದನು, ವಕ್ರೀಭವನ. ಹೌದಾ? ಅದಾದ ನಂತರ ಹೀರುವಿಕೆ. ಇವೆಲ್ಲ ಏನಪ್ಪಾ ಅಂದ್ರೆ ಬೆಳಕಿನ ಒಂದು ಎಫೆಕ್ಟ್ ಅಂತ ಕರಿತೀವಿ, ಪರಿಣಾಮ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ನಾಲೆಜ್ ಅನ್ನ ಇರಬೇಕು. ಸೊ ಇವತ್ತಿನ ಒಂದು ಪ್ರಶ್ನೆಯ ಒಂದು ಆನ್ಸರ್, ಬೆಳಕಿನ ವೇಗ ಎಷ್ಟಂದ್ರೆ 3 ಇಂಟು 10 ಟು ದಿ ಪವರ್ 8 ಮೀಟರ್ ಪರ್ ಸೆಕೆಂಡ್. ಸೊ ಇಷ್ಟು ಪ್ರಶ್ನೆಗಳನ್ನ ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಕೂಡ ಇದೇ ರೀತಿಯಾಗಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ತಗೋತೀನಿ, ಯಾಕಂದ್ರೆ ಇವು ಬಹಳಷ್ಟು ಈಸಿ. ಸೊ ನೀವು ಆಲ್ಮೋಸ್ಟ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಮಾಡ್ತಿರ್ತೀರಲ್ಲ, ಸೊ ಇವ್ರಿಗೆ ಬಹಳಷ್ಟು ನಿಮ್ಗೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಅನ್ನ ತಗೋತೀನಿ, ನೀವು ಕೇಳದೇ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಎಲ್ರು ಏನ್ ಮಾಡ್ರಿ, ಇದೇ ರೀತಿಯನ್ನ ಕ್ಲಾಸ್ ಅನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಉಪಯೋಗ ಆಗ್ಬೇಕು. ಯಾಕಂದ್ರೆ ನೀವು ಅಷ್ಟೇ ಬೆಳಿಬಾರ್ದು, ನಿಮ್ಮ ಜೊತೆಗಿರೋರ್ನು ಕೂಡ ನೀವು ಬೆಳೆಸ್ಬೇಕಾಗ್ತದೆ. ಸೊ ಇದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.